ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ವೈಕೆ ಸಂಧ್ಯಾ ಶರ್ಮಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ ಸರಿದ ತೆರೆ. ಲೇಖಕರು ಸಂಧ್ಯಾ ಶರ್ಮಾ ವೈಕೆ. ಅಭಿಪ್ರಾಯ ವಿಭಾ ವಿಶ್ವನಾಥ್. ಓದುತ್ತಿರುವವರು KS ಜಗನ್ನಾಥ. ಹಯವದನಾಚಾರ್ಯರ ಮೊದಲ ಹೆಂಡತಿ ತೀರಿಕೊಂಡ ನಂತರ ಸಂಪ್ರದಾಯವಾದಿಗಳಾದ ಹಯವದನಾಚಾರ್ಯರು ಮತ್ತು ತುಸು ಹೆಚ್ಚಿನಿಸುವಂತಹ ಮಡಿ ಹುಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಅನುಸರಿಸುವ ಅವರ ಧರ್ಮಪತ್ನಿ ಯಮುನಾಬಾಯಿ. ಆಗ ಹಯವದನಾಚಾರ್ಯರ ಮೊದಲ ಹೆಂಡತಿಯ ಮಗ ಪ್ರಾಣೇಶನಿಗೆ ಇನ್ನೂ 2 ವರ್ಷ. ಯಮುನಾಬಾಯಿ ಮೊದಲು ಅವನನ್ನು ಅಕ್ಕರೆಯಿಂದ ನೋಡಿಕೊಂಡರೂ ತಮ್ಮ ಮಡಿಲು ತುಂಬಿದಾಗ ಸಹಜವಾಗಿಯೇ ಪ್ರೀತಿ ವಾತ್ಸಲ್ಯ ಅತ್ತ ಹರಿಯಿತು. ಪ್ರಾಣೇಶನಿಗೆ ತಾಯಿ ಎಂದರೆ ಅದೇನೋ ಮುಗ್ಧ ಪ್ರೀತಿ. ಪ್ರಾಣೇಶ ಚಿಕ್ಕಂದಿನಿಂದಲೂ ಬಹಳ ಚುರುಕು, ಓದಿನಲ್ಲಿ ಬುದ್ಧಿವಂತ, ಎಲ್ಲ ತರಗತಿಗಳಲ್ಲಿಯೂ ಮುಂದಾಗಿ ಪದವೀಧರನಾಗಿ ಉದ್ಯೋಗ ಹಿಡಿದು ತನ್ನಿಗೆ ಸಂಸಾರದಲ್ಲಿ ನೆರವಾಗಿದ್ದ. ವಯೋಸಹಜವಾಗಿ ಪ್ರಾಣೇಶ ತನ್ನ ಸಹೋದ್ಯೋಗಿ ತುಳಸಿಯನ್ನು ಪ್ರೀತಿಸುತ್ತಾನೆ. ಅದು ಮಗಳ ಮೂಲಕ ಗೊತ್ತಾಗಿ ಆಕಾಶವೇ ಕಳಚಿ ಬೀಳುವ ಹಾಗೆ ಆಗುತ್ತೆ ಯಮುನಮ್ಮನಿಗೆ. ಆದರೆ ತಮ್ಮದೇ ಜಾತಿ ಒಳಪಂಗಡ ಎಂದು ತಿಳಿದು ನಿಟ್ಟುಸಿರು ಬಿಡುತ್ತಾಳೆ. ಆದರೂ ಅವರಿಗೆ ಇಷ್ಟು ಬೇಗ ಮಗನ ಮದುವೆ ಮಾಡಲು ಇಷ್ಟ ಇರಲಿಲ್ಲ. ಕಾರಣ, ಬೆಳೆದ 3 ಹೆಣ್ಣು ಮಕ್ಕಳು, ಜೊತೆಗೆ ಉಳಿದ ಗಂಡು ಮಕ್ಕಳು ಇನ್ನೂ ಕೈಗೆ ಬಂದಿರಲಿಲ್ಲ. ಆದರೆ ತಿಂಗಳು ತಪ್ಪದೇ ಸಂಬಳ ತಂದು ಕೊಡುವ ಈ ಮಗನನ್ನೂ ನಿಷ್ಠುರ ಮಾಡಿಕೊಳ್ಳಲಿಕ್ಕೆ ಆಗುತ್ತಿರಲಿಲ್ಲ. ವಿಧಿಯಿಲ್ಲದೆ ಒಪ್ಪಲೇಬೇಕಾಗುತ್ತದೆ ಅವರ ಮದುವೆಗೆ. ಮದುವೆ ನಂತರ ಮುಸುಕಿನಲ್ಲಿಯೇ ಮುಸುಮುಸು ಶುರುವಾಗಿತ್ತು. ಯಮುನಾಬಾಯಿ ಹೊಂದಿಕೊಳ್ಳಲಿಲ್ಲ. ತುಳಸಿ ಮನೆಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದ್ದಷ್ಟು ಆಕೆಯನ್ನು ಜರಿಯುತ್ತಾ ಪ್ರತಿಯೊಂದಕ್ಕೂ ಆಕ್ಷೇಪಣೆ ಮಾಡುತ್ತಾ ಯಮುನಾಬಾಯಿ ಆಕೆಯನ್ನು ಒಪ್ಪುತ್ತಲೇ ಇರಲಿಲ್ಲ. ಇನ್ನು ನಾದಿನಿಯರಾದ ಸುಕನ್ಯಾ ಸುಧಾರಂತೂ ಹೊಂದಿಕೊಳ್ಳಲೇ ಇಲ್ಲ. ತುಳಸಿ ಹೇಗೋ ತನ್ನ ಕೈಲಾದದ್ದನ್ನು ಮಾಡುತ್ತಾ ಹೊಂದಿಕೊಳ್ಳುತ್ತಿದ್ದಳು. ಹಿರಿಯವಳಾದ ಸುಕನ್ಯಾಳ ವಿವಾಹವಾಗುವವರೆಗೂ ತಮಗೆ ಮಕ್ಕಳು ಬೇಡವೆಂದ ಪ್ರಾಣೇಶ. ಗಂಡ ಹೆಣ್ಣಿರ ನಡುವಿನ ವಿರಸ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಹಯವದನಾಚಾರ್ಯರು ತೀರಿಕೊಂಡರು. ಹಯವದನಾಚಾರ್ಯರು ತೀರಿಕೊಂಡಿದ್ದಕ್ಕೂ ಯಮುನಾಬಾಯಿ ಸೊಸೆಯ ಕಾಲುಗುಣವನ್ನೇ ದೂರಿದರು. ಕಚೇರಿಯಿಂದ ಬಂದ ತುಳಸಿ ರೂಮು ಸೇರುವುದಾಗ ಅಂದು ವಧು ಪರೀಕ್ಷೆಗೆ ಬಂದಿದ್ದವರು ಸುಕನ್ಯಾಳ ಬದಲಿಗೆ 2ನೇ ಮಗಳು ತುಳಸಿಯನ್ನು ಮೆಚ್ಚಿದ್ದೇವೆಂದು ಪತ್ರಿ ಬರೆದಾಗ ಮನೆಯಲ್ಲಿ ನಡೆದ ರಾದ್ಧಾಂತಕ್ಕೆ ಬೇಸತ್ತು ಆಕೆ ಮನೆ ಬಿಟ್ಟು ಹೊರಡುತ್ತಾಳೆ. ಸುಧಾ ಜಾತಿಯಲ್ಲಿ ಬೇರೆಯಾಗಿದ್ದ ಹಿಂದಿ ಮಾಸ್ತರ ಶಿವಾನಂದ್ ಅವರನ್ನು ಪ್ರೇಮ ವಿವಾಹವಾಗಿ ಮಾಡಿಕೊಂಡು ಮನೆಯಿಂದ ದೂರವಾಗುತ್ತಾಳೆ. 2 ಗಂಡು ಮಕ್ಕಳಲ್ಲಿ ಮೊದಲನೆಯವನು ಗೋಪಾಲ. ಕೆಲಸಕ್ಕೆ ಸೇರಿಲ್ಲವೆಂಬ ವಿಚಾರಕ್ಕೆ ಬೈದಾಗ ಅದನ್ನೇ ದೊಡ್ಡದು ಮಾಡಿಕೊಂಡು ಆತ ಮನೆ ಬಿಟ್ಟು ಹೋಗುತ್ತಾನೆ. ನಂತರ ಮತ್ತೊಬ್ಬರ ಮನೆಯ ಅಳಿಯನಾಗಿ ಸೇರಿಕೊಳ್ಳುತ್ತಾನೆ. ಮತ್ತೆ ಇತ್ತ ಸೇರಲೇ ಇಲ್ಲ. 3ನೇ ಮಗಳು ಜ್ಯೋತಿ ಮನೆಯ ಕಷ್ಟ ನೋಡಲಾಗದೆ ಓದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಲಾಯರ್ ಆಫೀಸ್ನಲ್ಲಿ ಟೈಪಿಸ್ಟ್ ಕೆಲಸಕ್ಕೆ ಸೇರುತ್ತಾಳೆ. ಮೊದಲು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಎನಿಸಿದರೂ ನಂತರ ಆಕೆ ಮನೆಗೆ ಬಂದು ಹೋಗುವ ಸಮಯ, ಅವಳು ಮಾಡಿಕೊಳ್ಳುವ ಅಲಂಕಾರ ಎಲ್ಲವೂ ಅವರಲ್ಲಿ ಆತಂಕ ಮೂಡಿಸಿತ್ತು. ವಯಸ್ಸಿಗೆ ಬಂದ ಮಗಳು ದುಡುಕಿಯಾಗಿತ್ತು. ಯಮುನಾಬಾಯಿಗೆ ಬುದ್ಧಿ ಬಂದಿತ್ತು. ಯಾರಿಗೂ ಹೇಳದೆ ಅದನ್ನು ತೆಗೆಸಿಕೊಂಡು ಬಂದಳು. ಜ್ಯೋತಿ ಮನೆಯಲ್ಲಿಯೇ ಉಳಿದಳು. ಅಕ್ಕ ಅಣ್ಣ ಇಬ್ಬರು ಜಾತಿಯಿಂದ ಬೇರೆಯವರನ್ನು ಮದುವೆ ಆದ ಮೇಲೆ 3ನೇವಳಾದ ಸುಧಾಳ ಭವಿಷ್ಯ ಇನ್ನೂ ಕಗ್ಗಂಟಾಗಿತ್ತು. ಚಿಕ್ಕ ಮಗ ಶ್ರೀನಿವಾಸ ಚೆನ್ನಾಗಿ ಓದಿ ವಿದೇಶಕ್ಕೆ ಹಾರಿದವನು ಮತ್ತೆ ಮನೆಯತ್ತ ತಲೆ ಹಾಕಲೇ ಇಲ್ಲ. ಯಮುನಾಬಾಯಿಯವರ ಪಾಲಿಗೆ ಉಳಿದಿದ್ದು ಈಗ ಪ್ರಾಣೇಶ ಒಬ್ಬನೇ. ಮಲಮಗನಾದರೂ ಒಂದು ದಿನವೂ ಆತ ತಾಯಿಯನ್ನು ಅಸಡ್ಡೆ ಮಾಡಲಿಲ್ಲ. ಕಾಲ ಸಾಗುತ್ತಿದ್ದಂತೆಯೇ ಯಮುನಾಬಾಯಿಯವರ ಬುದ್ಧಿ ಬದಲಾಗಿತ್ತು. ತುಳಸಿ ಕಡೆಗೆ ತಮ್ಮ ನಡೆ ತಪ್ಪು ಎಂದು ಅರಿವಾಗಿತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿತ್ತು. ಹೀಗೆ ಸಾಗಿತ್ತು ಜೀವನ. ಮುಂದೆ ತಮ್ಮ ಮೊಮ್ಮಗನಾದ ಶ್ರೀಧರ ಕೆಲಸಕ್ಕೆ ಸೇರಿದ್ದ. ಆತನನ್ನು ಒಂದು ಹುಡುಗಿಯ ಜೊತೆ ನೋಡಿದ್ದೇವೆ ಎನ್ನುವವರ ಮಾತನ್ನು ಕೇಳಿ ಅವನನ್ನೇ ವಿಚಾರಿಸಿದಾಗ ಆಕೆಯನ್ನು ಅನುಮಾನಿಸಬಾರದೆಂದು, ತಮ್ಮ ನಡುವೆ ಹಾಗೇನಿಲ್ಲವೆಂದು, ಶೀಲಾ ನಾಯ್ಡು ಅವಳ ಹೆಸರು ಎಂದು ಪರಿಚಯಿಸಿದ. ಕಾರಣಾಂತರದಿಂದ ಮನೆಗೆ ಬಂದವಳು ಶೀಲಾ ನಾಯ್ಡು ನಂತರ ಬಂದು ಹೋಗುವ ಬಂಧುವೇ ಆದಳು. ಜಾತಿ ಮತ ಎಲ್ಲವನ್ನು ಮರೆತು ಆತ್ಮೀಯರಂತೆ ಅಜ್ಜಿ ಮೊಮ್ಮಗಳಂತೆ ನಡೆದುಕೊಳ್ಳುತ್ತಿದ್ದಳು
ಶೀಲಾ ತನ್ನ ಹುಟ್ಟುಹಬ್ಬಕ್ಕೆಂದು ತಮ್ಮ ಮನೆಗೆ ಅವರನ್ನು ಆಹ್ವಾನಿಸಿದ್ದಾಗ ಮೊದಲಿಗೆ ಒಪ್ಪದಿದ್ದರೂ ನಂತರ ಒಪ್ಪಿ ಹೋದ ಅವರಿಗೆ ಕಾದಿದ್ದ ಅಚ್ಚರಿಯೇನು? ತುಳಸಿ ಮನೆ ತೊರೆದು ಹೋದ ನಂತರ ಅವಳ ಬಾಳಿನಲ್ಲಿ ನಡೆದ ಘಟನೆಗಳೇನು? ಯಮುನಾಬಾಯಿ ಹಾಗೂ ಪ್ರಾಣೇಶ ಈ ಪ್ರಸಂಗವನ್ನು ನಿಭಾಯಿಸಿದ್ದು ಹೇಗೆ? ತುಳಸಿಗೆ ಬದಲಾದ ಯಮುನಾಬಾಯಿಯಿಂದ ಸಿಕ್ಕ ಪ್ರತಿಕ್ರಿಯೆ ಹೇಗಿತ್ತು? ಸರಿದ ತೆರೆ ಯಾವ ರೀತಿಯ ಬದುಕಿನ ದರ್ಶನವನ್ನು ಮಾಡಿಸಿತ್ತು? ಎಲ್ಲವನ್ನೂ ತಿಳಿಯಲು ಓದಿ ಸರಿದ ತೆರೆ ಕಾದಂಬರಿಯನ್ನು. ಮೌಢ್ಯದ ತೆರೆಯನ್ನು ಸರಿಸಿದ ನಂತರ ಯಮುನಾಬಾಯಿಯವರ ಬದುಕು ಬದಲಾಗಿತ್ತು ಎಂಬುದು ನಿಜವಾದರೂ ಅಷ್ಟರೊಳಗಾಗಿ ಬದಲಾದ ಬದುಕುಗಳು ಎಷ್ಟೋ. ತೆರೆ ಸರಿದ ನಂತರವೂ ಮುಸುಕು ಉಳಿಯುವುದೇ, ಕಾಲವೇ ಎಲ್ಲವನ್ನೂ ಬದಲಾಯಿಸುತ್ತದೆ ಎಂಬುದೂ ಗಮನೀಯ. ಸೊಗಸಾದ ಕಾದಂಬರಿಯ ಸುಲಲಿತ ಓದು. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.